ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಫಸ್ಟ್ IT ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೀವು ಗಮನಿಸಿದ್ರೆ ನಮ್ಮ ಇಂಡೆಕ್ಸಲ್ಲಿ ಕಂಪೇರ್ ಮಾಡಿದ್ರೆ IT ಇಂಡೆಕ್ಸಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಕಾಣಿಸಿದೆ ಅಲ್ವಾ? ಇದಕ್ಕೆ 2 ಇಂಪಾರ್ಟೆಂಟ್ ರೀಸನ್ಸ್ ಇದೆ. ನಿನ್ನೆ ಫೆಡ್ ಅವರು ಅವ್ರ ಕಮೆಂಟ್ರಿ ಸ್ಟಾರ್ಟಿಂಗಲ್ಲಿ ನಾವು ಮಾತಾಡ್ಕೊಂಡಿದ್ದೀವಲ್ವಾ, ಅವರ ಹಾಕಿಶ್ ಆರ್ ಬೇರಿಶ್ ಕಾಮೆಂಟ್ರಿ ಆದಮೇಲೆ ನ್ಯಾಸ್ಡ್ಯಾಕ್ನಲ್ಲಿ ಒಂದು ಬಿಗ್ ಫಾಲ್ ಕಾಣಿಸಿದೆ. ಸೊ ನ್ಯಾಸ್ಡ್ಯಾಕಲ್ಲಿ ಫಾಲ್ ಇದ್ರೆ ಇಂಡಿಯನ್ IT ಕಂಪನೀಸ್ನಲ್ಲೂ ನೆಗೆಟಿವ್ ಸ್ಟಾರ್ಟಿಂಗ್ ಇರುತ್ತೆ. ಅಂಡ್ ಅದರ ಜೊತೆಗೆ ಇಂಡಿಯನ್ ಒರಿಜಿನ್ ಕಂಪನಿ ಆಗಿರುವಂಥ ಕಾಗ್ನಿಜೆಂಟ್ ಅವರು US ಅಲ್ಲಿ ಲಿಸ್ಟ್ ಆಗಿದೆ. ಇವ್ರ ಸ್ಟಾಕು ಇವರ ರೆವೆನ್ಯೂ ಗೈಡೆನ್ಸ್ನ ಕಮ್ಮಿ ಮಾಡಿದ್ದಾರೆ. ಎಷ್ಟು ಕಮ್ಮಿ ಮಾಡಿದ್ದಾರೆ ಅಂದರೆ ಕಂಪ್ಯಾರಿಷನ್ಗೋಸ್ಕರ ನಿಮಗೆ ಡೇಟಾ ಹೇಳ್ತಿದ್ದೀನಿ. US ಸ್ಟಾರ್ಟಿಂಗಲ್ಲಿ ಫೈನಾನ್ಷಿಯಲ್ ಸ್ಟಾರ್ಟ್ ಆದಾಗ ಫೈನಾನ್ಷಿಯಲ್ ಎಂಡಿಂಗ್ ಟೈಮ್ಗೆ ಲಾಸ್ಟ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರೆ 9 to 11% ಹತ್ರ ನಮ್ಮ ರೆವೆನ್ಯೂ ಗ್ರೋತ್ ಇರುತ್ತೆ ಅಂತ ಹೇಳಿದರು. ಅದಾದಮೇಲೆ 9 to 11% ಆ ರೆವೆನ್ಯೂ ಗೈಡೆನ್ಸ್ನ 8.5 to 9.5 ಗ್ರೋತ್ ಇರುತ್ತೆ ಅಂತ ತಗೊಂಡ್ಬಂದ್ರು. ಈಗ 8.5 to 9.5 ಇಂದ 7%ಗೆ ಕಂಟಿನ್ಯೂಸ್ಲಿ ಈ ತರ ರೆವೆನ್ಯೂ ಗೈಡೆನ್ಸ್ನ ಕಟ್ ಮಾಡ್ತಾ ಇರೋದು ಕಾಗ್ನಿಜೆಂಟ್ ಅಂತಾನೆ ಅಲ್ಲ, ಎಂಟೈರ್ IT ಪ್ಯಾಕ್ಸ್ಗೆ. ಬಿಕಾಸ್ ಕಾಗ್ನಿಜೆಂಟ್ ರಿಲೇಟೆಡ್ ಆಗಿರುವಂಥ ರಿಸಲ್ಟ್ಸು ಇಂಡಿಯನ್ ITಗೆ ಅಪ್ಲೈ ಆಗ್ತಾ ಇರುತ್ತಲ್ವಾ, ಅದರಿಂದ ಅವ್ರು ಹೇಳ್ತಿರೋಂಥ ಈ ಡೇಟಾನು ಇವತ್ತು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿದ್ದೆ. ನೆಕ್ಸ್ಟು ಅಲಂಪಿಕ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸಿದ್ರೆ ಆಲ್ಮೋಸ್ಟ್ ಲಾಸ್ಟ್ 3 ಟ್ರೇಡಿಂಗ್ ಸೆಷನಿಂದ ಸ್ಟಾಕ್ 20% ವರೆಗೂ ರ್ಯಾಲಿ ಆಗಿದೆ. ಇಲ್ಲಿಂದ 2 days ಬ್ಯಾಕ್ ಇವರಿಗೆ US FDA ಇಂದ ಯಾವಾಗಲಿಂದನೂ ಇಶ್ಯೂಸ್ ಫೇಸ್ ಮಾಡ್ತಿರೋವಂಥ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ ಒಂದು ಇಂಜೆಕ್ಷನ್ ರಿಲೇಟೆಡ್ ಆಗಿ ಅಪ್ರೂವಲ್ ಸಿಗ್ತಾ ಇರೋದು. ಆ ಇಂಜೆಕ್ಷನ್ಗೊಂದು ಮಾರ್ಕೆಟು ಕಮ್ಮಿ ಇದ್ರೂ ಆ ಇಂಜೆಕ್ಷನ್ ತಯಾರಿ ಆಗ್ತಿರೋವಂಥ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ US FDA ಅವರು ಅಪ್ರೂವಲ್ ಕೊಡ್ತಾ ಇರೋದು. ಸ್ಟಾಕ್ ಅವತ್ತು ನಿಯರ್ ಟು 5 to 6% ವರೆಗೂ ಬೆಳೆದಿತ್ತು. ಅಂಡ್ ಆ ಇಂಜೆಕ್ಷನ್ ಸರ್ಜರೀಸ್ಗೆ ಅಂಡ್ ಅಲ್ಸರ್ಗೆ ಯೂಸ್ ಮಾಡ್ತಾ ಇದ್ರೆ, ಅಂಡ್ ನಿನ್ನೆ ವಿಡಿಯೋದಲ್ಲೂ ನಾವು ಮಾತಾಡ್ಕೊಂಡಿದ್ವಲ್ವಾ, ಇನ್ಫ್ಲಮೇಟರಿ ಬಬಲ್ ಡಿಸೀಸ್ ರಿಲೇಟೆಡ್ ಆಗಿ ಬರೋವಂಥ ಒನ್ ಆಫ್ ದಿ ಡ್ರಗ್ಗೆ ನಿನ್ನೆ US FDA ಇಂದ ಅಪ್ರೂವಲ್ ಬಂದಿರೋ ತರ. ಸೊ ಸ್ಟಾಕ್ ನಿನ್ನೆನೂ ರ್ಯಾಲಿ ಆಗಿದೆ. ಈಗ ಇವತ್ತು ಇನ್ನೊಂದು ಇಂಜೆಕ್ಷನ್ ರಿಲೇಟೆಡ್ ಆಗಿ US FDA ಅಪ್ರೂವಲ್ ಇವ್ರಿಗೆ ಸಿಕ್ಕಿರೋ ತರ, ಅಂಡ್ ಆ ಇಂಜೆಕ್ಷನ್ ಶಾರ್ಟ್ ಟರ್ಮ್ ಪೇನ್ ರಿಲೀಫ್ಗೆ ಯೂಸ್ ಮಾಡ್ತಾರೆ ಅನ್ನೋ ತರ ಅಲಂಪಿಕ್ ಫಾರ್ಮಾ ಅವರು ಅಪ್ಡೇಟ್ ಮಾಡ್ತಾ ಇರೋದು. 3 days ಇಂದ ಕನ್ಸೆಕ್ಟಿವ್ ಆಗಿ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ ಇಂದ US FDA ಅಪ್ರೂವಲ್ಸ್ ಇವ್ರಿಗೆ ಅಪ್ರೂವಲ್ಸ್ ಬರ್ತಿರೋ ಕಾರಣವಾಗಿ ಈ ಸ್ಟಾಕು ಲಾಸ್ಟ್ 3 days ಅಲ್ಲೇ 20% ರ್ಯಾಲಿ ಆಗಿದೆ. ನೆಕ್ಸ್ಟು ಬಜಾಜ್ ಆಟೋ ಬಗ್ಗೆ ಮಾತಾಡ್ಕೊಳ್ಳೋಣ. ಮೋರ್ಗಾನ್ ಸ್ಟ್ಯಾನ್ಲಿ ಅವರು ರಿಪೋರ್ಟ್ ಪಬ್ಲಿಷ್ ಮಾಡ್ತಾ ಬಜಾಜ್ ಆಟೋ ಅಂಡ್ TVS ಮೋಟಾರ್ ರಿಲೇಟೆಡ್ ಆಗಿ ಮಾತಾಡ್ತಾ ಇವರ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಬಿಸ್ನೆಸ್ ತುಂಬಾ ಟೈಮ್ ಬ್ಯಾಕ್ ಇಂದ ಸಫರ್ ಆಗ್ತಾ ಇದೆ. ಅದಕ್ಕೆ ಕಾರಣವಾಗಲೇ ಸ್ಟಾಕ್ ರಿಲೇಟೆಡ್ ಆಗಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸ್ತಾ ಇತ್ತು. ಬಟ್ ಅದೆಲ್ಲಾನು ಆಲ್ರೆಡಿ ಸ್ಟಾಕ್ ಪ್ರೈಸ್ ನಲ್ಲಿ ಫ್ಯಾಕ್ಟರ್ ಆಗಿರೋ ತರ ಇಲ್ಲಿಂದ ಎಕ್ಸ್ಪೋರ್ಟ್ಸ್ ಈ 2 ಕಂಪನೀಸ್ಗೆ ಬೆಟರ್ ಆಗಿರುತ್ತೆ ಅಂತ ಹೇಳ್ತಾ ಪರ್ಟಿಕ್ಯುಲರ್ ಆಗಿ ಬಜಾಜ್ ಆಟೋನ ಫೋಕಸ್ ಮಾಡ್ತಾ 2023 ನಲ್ಲಿ ಪಲ್ಸರ್ ರಿಲೇಟೆಡ್ ಆಗಿ ಸೇಲ್ಸ್ ಇನ್ನೂ ಬೆಟರ್ ಆಗಿರುತ್ತೆ ಅಂತ ಅಂಡ್ ವ್ಯಾಲ್ಯೂಮ್ಸ್ ರಿಕವರಿ ಆಗ್ತಾ ಸಿಗ್ನಿಫಿಕೆಂಟ್ ಆಗಿರುತ್ತೆ ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ನೆಕ್ಸ್ಟ್ 12 months ಟಾರ್ಗೆಟ್ 4309 ಬಜಾಜ್ ಆಟೋ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂತೂ ಮೋರ್ಗಾನ್ ಸ್ಟ್ಯಾನ್ಲಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಫಿರ್ಮಾಲ್ ಫಾರ್ಮಾ ಅಂಡ್ ಫಿರ್ಮಾಲ್ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಿರ್ಮಾಲ್ ಎಂಟರ್ಪ್ರೈಸಸ್ ರಿಲೇಟೆಡ್ ಆಗಿರುವಂಥ ಅಪ್ಡೇಟು November 7th ನಲ್ಲಿ ಅವ್ರ ಬೋರ್ಡ್ ಸಮಾವೇಶ ಮಾಡಿ NCDsನ ಇಶ್ಯೂ ಮಾಡಿ ಫಂಡ್ಸ್ ರೈಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಇದೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿದೆ. ಫಿರ್ಮಾಲ್ ಎಂಟರ್ಪ್ರೈಸಸ್ ಇಂದ ಫಿರ್ಮಾಲ್ ಫಾರ್ಮಾ ಅನ್ನೋದು ಡಿಮರ್ಜರ್ ಆಗಿ ಸಪರೇಟ್ ಎಂಟಿಟಿ ಆಗಿ ಲಿಸ್ಟ್ ಆಗಿದೆ ಅಲ್ವಾ. ಅಂಡ್ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ಇದು ಆಲ್ಮೋಸ್ಟ್ 200 ಹತ್ರ ಲಿಸ್ಟ್ ಆಗಿರುವಂಥ ಈ ಸ್ಟಾಕು ಕಂಟಿನ್ಯೂಸ್ಲಿ ಲೋ ಸರ್ಕ್ಯೂಟ್ಗೆ ಹೋಗ್ತಾ ಆಲ್ಮೋಸ್ಟ್ 150 rupees ವರೆಗೂ ಫಾಲ್ ಆಗಿದೆ. ಬಟ್ ಅಷ್ಟೊಂದು ಸೆಲ್ಲಿಂಗ್ ಪ್ರೆಷರ್ ಬರ್ತಿದ್ರು ಅಂಡ್ ಪರ್ಟಿಕ್ಯುಲರ್ ಆಗಿ ಸೆಲ್ಲಿಂಗ್ ಬ್ಯಾಕು MSCI ರಿಲೇಟೆಡ್ ಆಗಿ ಇಂಟೆನ್ಸ್ ಸೆಲ್ಲಿಂಗ್ ಇರ್ತಾ ಇರೋದ್ರಿಂದ ಅದು ಎಲ್ಲಿ ಸೆಟ್ಲ್ ಆಗುತ್ತೆ ಅಂತ ನೋಡ್ತಾ ಬಂದಿದ್ದೀನಿ. ಬಟ್ ಸ್ಟಾಕ್ ಪ್ರೆಸೆಂಟ್ ನಿಯರ್ ಟು 175 ಹತ್ರ ಟ್ರೇಡ್ ಆಗ್ತಿದೆ. ಈಗಲೂ ಈ ಸ್ಟಾಕ್ ಇದು ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ಟ್ರೇಡ್ ಆಗ್ತಿರೋ ಹತ್ರ ಮೀನಿಂಗ್. ಇನ್ಫ್ಯಾಕ್ಟ್ 150 ಇನ್ನೂ ಒಳ್ಳೆ ಅಟ್ರಾಕ್ಟಿವ್ ವ್ಯಾಲ್ಯೂಷನ್. ಬಟ್ ಸ್ಟಾಕ್ ರಿಲೇಟೆಡ್ ಆಗಿ ಇಂಟೆನ್ಸಿವ್ ಪ್ರೆಷರ್ ಸೆಲ್ಲಿಂಗ್ ಇನ್ನೂ ಜಾಸ್ತಿ ಎಲ್ಲಿವರೆಗೂ ಹೋಗುತ್ತೆ ಅನ್ನೋ ತರ ಸ್ಟಾಕ್ ಒಂದು ಕ್ವಶನ್ ಮಾರ್ಕ್ ಮಾರ್ಕೆಟ್ ನಲ್ಲಿ ಇತ್ತು. ಆದ್ರೆ ಪ್ರೆಸೆಂಟ್ ಈಗ ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಕಂಪ್ಲೀಟ್ ಆಗ್ತಾ ಇರೋದು. ಅಂಡ್ ಪ್ರೀವಿಯಸ್ ಇಯರ್ ನಲ್ಲೂ ಈ ಸ್ಟಾಕ್ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಡೆಲಿವರಿ ಮಾಡಿರುವಂತ ಕಂಪನಿ. ಪರ್ಟಿಕ್ಯುಲರ್ ಆಗಿ ಫಾರ್ಮಾ ಬಿಸ್ನೆಸ್ ರಿಲೇಟೆಡ್ ಆಗಿ ಇವನ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರುವಂತ ವ್ಯಾಲ್ಯೂಷನ್ ಪರವಾಗ್ಲೂ ನಾವು ಸ್ಟಾಕ್ ನ ಅಟ್ರಾಕ್ಟಿವ್ ಆಗಿ ನೋಡಬಹುದು. ಕಂಪೇರ್ಡ್ ವಿತ್ ಡಿವಿ 22 times ಅಲ್ಲಿ, ಸಿಂಜನ್ 20 times ನಲ್ಲಿ, ಇವನ್ ಇಷ್ಟೊಂದು ಫಾಲ್ ಆದ್ಮೇಲೂ 17 times ಹತ್ರ ಟ್ರೇಡ್ ಆಗ್ತಿವೆ. ಅವೆಲ್ಲರ ಜೊತೆ ಕಂಪೇರ್ ಮಾಡ್ತಿದ್ರೆ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂಥ ಫಿರ್ಮಾಲ್ ಫಾರ್ಮಾ ವ್ಯಾಲ್ಯೂಷನ್ ಅಟ್ರಾಕ್ಟಿವ್ ಆಗೇ ಇದೆ. ನೆಕ್ಸ್ಟು ಟಾಟಾ ಮೋಟರ್ಸ್ DVR ಸ್ಟಾಕು ಏನಕ್ಕೆ 9% ಫಾಲ್ ಆಗಿರೋ ಥರ ಕಮೆಂಟ್ಸ್ ಬರ್ತಿದೆ. ರೀಸೆಂಟ್ ಟೈಮ್ಸಲ್ಲಿ ನೀವು ಗಮನಿಸಿದ್ರೆ ಟಾಟಾ ಮೋಟರ್ಸ್ DVR ಸ್ಟಾಕು ತುಂಬ ದೊಡ್ಡ ಮೊತ್ತದಲ್ಲಿ ಬೆಳೆದಿದೆ ಅಲ್ವಾ. ಬಿಕಾಸ್ ನೀವು ಕಂಪೇರ್ ಮಾಡಿ 3rd Octoberನ ಟಾಟಾ ಮೋಟರ್ಸ್ ಶೇರ್ ಪ್ರೈಸು 397 ಆಗಿದ್ರೆ ಟಾಟಾ ಮೋಟರ್ಸ್ DVR ಪ್ರೈಸು 190 ಇತ್ತು. ಮೀನ್ಸ್ ಇವೆರಡು ಮಧ್ಯದಲ್ಲಿ ಡಿಫ್ರೆನ್ಸು 109% ಹತ್ರ ಇದ್ರೆ ರೀಸೆಂಟ್ ಡೇಸ್ನಲ್ಲಿ ಟಾಟಾ ಮೋಟರ್ಸ್ ಶೇರ್ ಪ್ರೈಸು
421 ಹತ್ರ ಇದ್ರೆ ಟಾಟಾ ಮೋಟಾರ್ಸ್ DVR ಪ್ರೈಸು 253 ಆಗಿದೆ. ಮೀನ್ಸ್ ಡಿಫರೆನ್ಸ್ 66% ಬಂದಿದೆ. ಯೂಶುವಲ್ ಆಗಿ ಇವೆರಡು ಮಧ್ಯದಲ್ಲಿ ಡಿಫರೆನ್ಸ್ ಇರುತ್ತೆ, ಬಿಕಾಸ್ ವೋಟ್ ರೈಟ್ಸ್ DVR ನಲ್ಲಿ ಇರಲ್ಲಲ್ವಾ. ಅದರಿಂದ ಅಂಡ್ ಈವನ್ ಬಿಗ್ ಪ್ಲೇಯರ್ಸ್ ಪಾರ್ಟಿಸಿಪೇಷನ್ ಟಾಟಾ ಮೋಟಾರ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಅದರಿಂದ ಗುಡ್ ಲಿಕ್ವಿಡಿಟಿ ಅಂಡ್ ಪಂಪ್ ಅಂಡ್ ಡಂಪ್ ಆಕ್ಟಿವಿಟಿ ಟಾಟಾ ಮೋಟಾರ್ಸ್ DVR ನಲ್ಲಿ ಜಾಸ್ತಿ ಇರಲ್ಲ ಕಂಪೇರ್ಡ್ ವಿತ್ ಟಾಟಾ ಮೋಟಾರ್ಸ್. ಟಾಟಾ ಮೋಟಾರ್ಸ್ DVR ನಲ್ಲಿ ವೋಟಿಂಗ್ ರೈಟ್ಸ್ ಇರಲ್ಲ ಅಲ್ವಾ. ಅದರಿಂದ ಸ್ವಲ್ಪ ಸ್ಪೆಕ್ಯುಲೇಷನ್ ನಡೆಯೋದಕ್ಕೂ, ಬಿಕಾಸ್ ಇವೆರಡು ಮಧ್ಯದಲ್ಲಿ ಡಿಫರೆನ್ಸ್ ಸ್ವಲ್ಪ ಮೇಂಟೈನ್ ಆಗ್ತಾ ಇರುತ್ತೆ. ಸ್ವಲ್ಪ ಟೈಮ್ಸ್ ಅದು ಬೆಳೀತಾ ಇರುತ್ತೆ, ಸ್ವಲ್ಪ ಟೈಮ್ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಸ್ಪೆಕ್ಯುಲೇಷನ್ ಆಕ್ಟಿವಿಟಿ ಚಾನ್ಸಸ್ ಇರುತ್ತೆ. ಅದರಿಂದ ಕಂಪೇರ್ಡ್ ವಿತ್ ಟಾಟಾ ಮೋಟಾರ್ DVRs ನಲ್ಲಿ ನಮ್ಗೆ ಈ ತರ ಆಕ್ಟಿವಿಟಿ ಲೈಕ್ ಒಂದು ಟೈಮ್ ನಲ್ಲಿ ಹ್ಯೂಜ್ ಡಿಮ್ಯಾಂಡ್ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ನೈಕಾ ಬೋನಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನೈಕಾ ಅವರು ಬೋನಸ್ ನ ಅಪ್ರೂವಲ್ ಮಾಡ್ತಿದ್ದಾರೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಅಂತೂ ಸಿಕ್ಕಿದೆ. ಯಾರಾದ್ರೂ ನೈಕಾನಲ್ಲಿ ಒಂದು ಶೇರ್ನ ಹೋಲ್ಡ್ ಮಾಡ್ತಿದ್ರೆ ಅವ್ರಿಗೆ 5 ಫ್ರೀ ಶೇರ್ಸ್ನ ಆರ್ ಬೋನಸ್ ಶೇರ್ಸ್ ಕ್ರೆಡಿಟ್ ಆಗುತ್ತೆ ಅನ್ನೋ ತರ. ಮೀನ್ಸ್ ಪರ್ ಎವ್ರಿ 1 ಶೇರ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅದಕ್ಕೆ ಈಕ್ವಲ್ ಟು 6 ಶೇರ್ಸ್ ಇರುತ್ತೆ ಅನ್ನೋ ತರ ನೈಕಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಪ್ರೀವಿಯಸ್ಲಿ November 3 ರಿಕಾರ್ಡ್ ಡೇಟ್ ಇತ್ತು. ರೀಸೆಂಟ್ ಟೈಮ್ಸ್ ಅಲ್ಲಿ ಅದನ್ನ March 11 ಗೆ ತಗೊಂಡ್ ಬಂದಿದ್ದಾರೆ. ಬಿಕಾಸ್ November 10 ಇವರ ಪ್ರೀ IPO ಲಾಕ್ ಇನ್ ಪೀರಿಯಡ್ ಎಕ್ಸ್ಪೈರ್ ಆಗುತ್ತಿರೋ ಕಾರಣವಾಗಿ. ಅಂದ್ರೆ ಈಗ ಆ ಪ್ರೀವಿಯಸ್ಲಿ ಅನೌನ್ಸ್ ಮಾಡಿರುವಂತಹ ಬೋನಸ್ ರಿಲೇಟೆಡ್ ಆಗಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ಸ್ ಅಂಡ್ ಕಂಪನಿ ಬೋರ್ಡ್ ಅಪ್ರೂವಲ್ ಸಿಕ್ಕಿರೋ ತರ ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಯಾರಾದ್ರೂ ಸುಜ್ಲಾನ್ ರೈಟ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅದು ನಿಮಗೆ ಪಾರ್ಷಿಯಲಿ ಪೇಯ್ಡ್ ಶೇರ್ಸ್ ನಾವು ಮಂಡೇನ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗತ್ತೆ ಅನ್ನೋ ವಿಷಯನ ನೀವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ದಾಲ್ಮಿಯಾ ಭಾರತ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಸಿಮೆಂಟ್ ಮ್ಯಾನುಫ್ಯಾಕ್ಚರ್. ಇವರು ರಿಲೇಟೆಡ್ ಆಗಿ ನಂಬರ್ಸ್ ಪೋಸ್ಟ್ ಮಾಡಿದ್ದಾರೆ. ಆ ನಂಬರ್ಸ್ ಇನ್ಲೈನ್ ವಿತ್ ಎಸ್ಟಿಮೇಟ್ಸೇ ಇದೆ. ಆದರೆ ಇನ್ಲೈನ್ ವಿತ್ ಎಸ್ಟಿಮೇಟ್ಸ್ ಇದ್ರೆ ಸ್ಟಾಕ್ 4% ರ್ಯಾಲಿ ಆಗಿದೆ. ಬಿಕಾಸ್ ಬೇರೆ ಸಿಮೆಂಟ್ ಕಂಪನೀಸ್ ಯಾವೆಲ್ಲ ಎಸ್ಟಿಮೇಟ್ಸ್ ಬಂದಿದೆ ಅಲ್ವಾ, ಮೋಸ್ಟ್ ಆಫ್ ದಿ ಸಿಮೆಂಟ್ ಕಂಪನೀಸು ಎಸ್ಟಿಮೇಟ್ಸ್ ಅಂದ್ರೆ ಬಿಲೋ ನಂಬರ್ಸ್ ಪೋಸ್ಟ್ ಮಾಡ್ತಾ ಇದ್ರೆ, ಲೈಕ್ ಅಂಬುಜಾ ಆದ್ರು ACC ಆದ್ರು ಮಾರ್ಕೆಟ್ ಎಸ್ಟಿಮೇಟ್ಸ್ ಅಂದ್ರೆ ಬಿಲೋನೆ, ಅವರ ಎಸ್ಟಿಮೇಟ್ಸ್ ಅಂದ್ರೆ ಬಿಲೋ ಇದ್ರು ಇವರು ಮಾತ್ರ ಎಕ್ಸ್ಪೆಕ್ಟೇಷನ್ ನಿಯರ್ ಆಗಿತ್ತು, ಸ್ವಲ್ಪ ಸ್ಲೈಟ್ ಅಬೋವ್ನೆ ನಂಬರ್ಸ್ ಪೋಸ್ಟ್ ಮಾಡಿದಾರಲ್ವಾ. ಮೋಸ್ಟ್ ಇಂಪಾರ್ಟೆಂಟ್ ಐ ಥಿಂಕ್ ಈ ಫಸ್ಟ್ ಹಾಫ್ ನಲ್ಲಿ ಈ ಬಿಸ್ನೆಸ್ ಅಂತೂ ಸ್ವಲ್ಪ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲಾನು ಫಾಲ್ ನೋಡಿದ್ರು ಸೆಕೆಂಡ್ ಹಾಫ್ ನಲ್ಲಿ ಬೆಟರ್ ಆಗೋದಕ್ಕೆ ಚಾನ್ಸಸ್ ಇದೆ. ಬಿಕಾಸ್ ವ್ಯಾಲ್ಯೂಮ್ಸ್ ಗ್ರೋತ್ ಆಗತ್ತೆ ಅಂಡ್ ಪ್ರೈಸ್ ಹೈಕ್ ತಗೊಂತಿದ್ದಾರೆ ಮೋಸ್ಟ್ ಆಫ್ ದಿ ಸಿಮೆಂಟ್ ಕಂಪನೀಸ್ ಎಲ್ಲಾನು. ಅಂಡ್ ನೆಕ್ಸ್ಟ್ ಸಿಮೆಂಟ್ ತಯಾರಿಗೆ ಬೇಕಾಗಿರುವಂತ ಇನ್ಪುಟ್ ಕಾಸ್ಟ್ ಲೈಕ್ ರಾ ಮೆಟೀರಿಯಲ್ಸ್ ಆದ್ರೂ ಕುಕಿಂಗ್ ಕೋಲ್ ಪ್ರೈಸಸ್ ಆದ್ರೂ ಕಮ್ಮಿ ಆಗ್ತಿದೆ. ಅದರಿಂದ ಇವೆಲ್ಲಾನು ಓವರ್ ಆಲ್ ಮಾರ್ಜಿನ್ಸ್ ನ ಇಂಪ್ರೂವ್ ಮಾಡುತ್ತೆ. ಅಂಡ್ ಇವರ ಇನ್ಸ್ಟಾಲ್ ಕೆಪಾಸಿಟಿ ಲಾಸ್ಟ್ ಇಯರ್ ಎಂಡಿಂಗ್ ಟೈಮ್ಗೆ 35 ಮೆಟ್ರಿಕ್ ಟನ್ಸ್ ಪರ್ ಆನಮ್ ಇದ್ರೆ ಅದನ್ನು ಜಾಸ್ತಿ ಮಾಡ್ಕೊಂತ ಬೈ FY24 ಟೈಮ್ಗೆ 48.5 ಮೆಟ್ರಿಕ್ ಟನ್ ಪರ್ ಆನಮ್ಗೆ ಇನ್ಕ್ರೀಸ್ ಮಾಡ್ತೀವಿ ಅನ್ನೋ ಥರ ಹೇಳ್ತಿದ್ದಾರೆ. ಅದರಿಂದ ಅಂಡ್ ಈಗ ಟ್ರೇಡ್ ಆಗ್ತಿರುವಂಥ ವ್ಯಾಲ್ಯೂಷನ್ಸ್ 9 ಟೈಮ್ಸ್ FY24 ಪ್ರೈಸ್ ಟು ಅರ್ನಿಂಗ್ಸ್ ಎಸ್ಟಿಮೇಟ್ ನಲ್ಲಿ ಟ್ರೇಡ್ ಆಗ್ತಿದೆ. ಅದರಿಂದ ಇದು ಬೇರೆ ಸಿಮೆಂಟ್ ಸ್ಟಾಕ್ ನಲ್ಲಿ ಕಂಪೇರ್ ಮಾಡಿದ್ರೆ ಅಟ್ರಾಕ್ಟಿವ್ ಇರೋದು ಅಂಡ್ ರಿಸಲ್ಟ್ಸ್ ಇನ್ಲೈನ್ ವಿತ್ ಎಸ್ಟಿಮೇಟ್ಸ್ ಸ್ಲೈಟ್ ಅಬೋವ್ ಎಸ್ಟಿಮೇಟ್ಸ್ ಇರ್ತಾ ಇರೋದನ್ನು ಸ್ಟಾಕ್ ಇವತ್ತು 4% ಮೂವ್ ಆಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.